ಮನುಷ್ಯನಂತೆ ಕಾಣ್ತಾ ಇದ್ದೆ. ಅನಿವಾರ್ಯಕ್ಕೆ ನೋಡುವಾಗ ಮನುಷ್ಯನಂತೆ ಕಾಣ್ತಾ ಇದ್ದೆ. ತಪ್ಪಿದ್ದರೆ ಕ್ಷಮಿಸಿ. ಆದ್ರೆ ನೀನಾಡುವ ಮಾತು, ನೀನಾಡುವ ಕೃತಿ ಇದನ್ನು ನೋಡಿದ್ರೆ ಮನುಷ್ಯರಿಗೆ ಸಂಬಂಧಪಟ್ಟದ್ದಲ್ಲ. ಯಾವತ್ತೇ ಆಗಲಿ ಒಬ್ಬ ಬುದ್ಧಿಜೀವಿ ಅಥವಾ ತಾನು ಮಾಡುವ ಕಾರ್ಯದಲ್ಲಿ ಸಮಸ್ತ ದೃಷ್ಟಿಯಲ್ಲಿ ಆಲೋಚನೆ ಮಾಡುವಾಗ ಯಾರೋ ಒಬ್ಬ ಮಾಡಿದ ತಪ್ಪಿಗೆ ಸಾರ್ವತ್ರಿಕ ಸಮುದಾಯವೇ ಅವಹೇಳನಕ್ಕೆ ಕಾರಣವಾಗಬಾರದು. ಮನುಷ್ಯರು ಅಂದರೆ ಬುದ್ಧಿಜೀವಿಗಳು ಅಂತ ತಿಳ್ಕೊಂಡಿದ್ದಾರೆ, ದಾನವರು ಅಂದರೆ ಕ್ರೂರಿಗಳು ಅಂತ ತಿಳ್ಕೊಂಡಿದ್ದಾರೆ. ಒಂದು ವಿಷಯ ಅಂತ ಕೇಳ್ತಾರೆ. ಒಬ್ಬ ದೇವರು ಒಂದ್ಸಲ ಭೂಲೋಕಕ್ಕೆ ಬಂದು ಭೂಲೋಕದಲ್ಲಿ ಸಂಚಾರ ಮಾಡುವಾಗ ದೇವರಿಗೆ ಭೂಲೋಕದ ವಾತಾವರಣಕ್ಕೆ ಅನುಗುಣವಾಗಿ ದೇವರಿಗೆ ಬಾಯಾರಿಕೆ ಆಯ್ತಂತೆ. ಹತ್ತಿರದಲ್ಲಿ ಒಬ್ಬ ಹಾಲು ಮಾರುವ ಹೋಗ್ತಾ ಇದ್ದಂತೆ. ಆಗ ದೇವರು ಕೇಳಿದ್ರಂತೆ, ಅಯ್ಯ ಬಾಯಾರಿಕೆಯ ಸ್ವಲ್ಪ ಹಾಲು ಕೊಡಪ್ಪ ಅಂತ. ಇದು ಹಾಲು ಹಾಗೆಲ್ಲ ಕೊಡ್ಲಿಕ್ಕೆ ಆಗುವುದಿಲ್ಲ ಅನ್ನಂತೆ. ಹಾಗೆಯೇ ಸ್ವಲ್ಪ ಮುಂದೋದಾಗ ಒಬ್ಬ ಮದ್ಯ ಮಾರಾಟ ಮಾಡುವ ಅಂದ್ರೆ ಎಲ್ಲರಿಗೂ ಅರ್ಥಾಗುವ ಶಬ್ದ ಅಂದ್ರೆ ಹೆಂಡ ಮಾಡುವ ಸಿಕ್ಕಿದ ಅಂತ ಆಯ್ತು. ದೇವರು ಅವನನ್ನೂ ಕೇಳಿದಂತೆ, ಬಾಯಾರಿಕೆಗೆ ಸ್ವಲ್ಪ ಏನಾದರೂ ಕೊಡುವಂತ. ಅವನು ಸ್ವಲ್ಪ ಹೆಂಡ ಕೊಟ್ಟ ಅಂತ ಆಯ್ತು. ಕುಡಿದು ದೇವರು ಏನ್ ಮಾಡಿದ ಗೊತ್ತುಂಟ? ಹಾಲು ಮಾರುವವನಿಗೆ ಶಾಪ ಕೊಟ್ಟ, ಮದ್ಯ ಮಾರುವವನಿಗೆ ಆಶೀರ್ವಾದ ಮಾಡ್ದ. ಹೇಗೆ ಮನೆ ಬಾಗಿಲಿಗೆ ತಂದ್ರು ನಿನ್ನ ಹಾಲು ತಿರಸ್ಕಾರ ಆಗುವಾಗ ಅಂತ ಹಾಲು ಮಾರುವವನಿಗೆ ಶಾಪ ಕೊಟ್ಟ, ಹೆಂಡ ಮಾರುವವನಿಗೆ ಆಶೀರ್ವಾದ ಮಾಡ್ದ. ಮಧ್ಯ ರಾತ್ರಿ ಆದ್ರೂ ನಿಮ್ಮನೆಗೆ ಜನ ಯಾರೋ ಒಬ್ಬ ಹಾಲು ಮಾರುವವ ಮಾಡಿದ ತಪ್ಪಿಗೆ ಒಳ್ಳೇದಾದ್ರು ಇವತ್ತು ಹಾಲು ಮಾಡುವ ಪರಿಸ್ಥಿತಿ ಬೇಡ ಅಂತ ಹಾಲೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿ ಬೇಡ ಅಂತ. ಹಾಗಾಗಿ ಆಲೋಚನೆ ಮಾಡು. ಇಲ್ಲದೆ ಹೋದ್ರೆ ನಿನಗೆ ಕಣ್ಣುಂಟು ಬುದ್ಧಿ ಉಂಟು ಅಂತಾದ್ರೆ ಹಾಕಿದ ಬೇಲಿ ಕಾಣ್ತದೆ ಇಲ್ವ? ಹಾಕಿದ್ದ ಬೇಲಿಯನ್ನು ನೀರು ಬಂದು ಹಣ್ಣು ಕೊಯ್ದಕ್ಕೆ ಹಣ್ಣೀರು ತಿನ್ಲಿಕ್ಕೆ ಎಲ್ಲರಿಗೂ ಗೊತ್ತುಂಟು. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾರ್ದು ಯಾವಾಗ ಎಲ್ಲಿ ಹೇಗೆ ಅಂತ ಉಂಟು. ಹಾಗೇ ಬಂದು ಕೊಯ್ದವ. ಹೇಗೆ ಬಂದು ಕೊಯ್ದೆ? ಒಮ್ಮೆ ನೋಡಿದೆ ಆ ಕಡೆ ಈ ಕಡೆ ಯಾರಾದ್ರೂ ಇದ್ದಾರ ಅಂತ. ಇದೆ ನನಗೆ ಹೇಳುವ ಇದೆಯಲ್ಲ. ಆದ್ರೆ ಈಗ ಹಾಗಲ್ಲ. ನಾನು ಇಲ್ಲಿಗೆ ಬಂದ ಆ ಕ್ಷಣದಲ್ಲಿ ಯಾರು ಕಾಣಲಿಲ್ಲ. ಹಾಗಾಗಿ ಹಣ್ಣು ಕಾಣಿಸ್ತಾ ನಮಗೊಂದು ಸಂಸ್ಕಾರ ಉಂಟು. ಪುಣ್ಯಾತ್ಮ ಮನುಷ್ಯನ ನಿಮಗೆ ಇಲ್ಲದೆ ಹೋಯ್ತಲ್ಲ. ಈಗ ಉದಾಹರಣೆಗೆ ಮನೆಯ ಬಾಗಿಲು ತೆರೆದಿರ್ತದೆ. ಅಡಿಗೆ ಮನೆಯಿಂದ ಅಡಿಗೆಯ ಪರಿಮಳ ಮೂಗಿಗೆ ಬಡಿತಾ ಇರ್ತದೆ. ಬಾಗಿಲು ತೆರೆದುಂಟು ಅಂತ ನೇರವಾಗಿ ನಾನು ನಿಮ್ಮ ಮನೆಗೆ ಹೋಗಿ ಕೂತ್ಕೊಂಡು ಊಟ ಮಾಡಿದ್ರೆ ಸರಿ? ಅದು ಸರಿ ಸರಿಯಾ? ಇಲ್ಲ ನಂಗೆ ಯಾರು ಆಗಿಲ್ಲ, ನಾವು ಊಟ ಮಾಡಿದ್ರೆ ಹಾಗೆ ಇದ್ದವ ನಾನೊಬ್ಬ ಹೊಲಕಾಯಿ. ಗೊತ್ತಿಲ್ಲದೆ ಹೋದ್ರೆ ಈ ದೇವರು ನಿನಗೆ ನೋಡ್ಲಿಕ್ಕೆ ಕಣ್ಣು ಕೊಟ್ಟಿದ್ದಾನೆ, ಕೀಳ್ಲಿಕ್ಕೆ ಕೈ ಕೊಟ್ಟಿದ್ದಾನೆ, ಎಲ್ಲ ಉಂಟು, ಏರ್ಲಿಕ್ಕೆ ಕಾಲು ಕೊಟ್ಟಿದ್ದಾನೆ, ಅದು ಗೊತ್ತುಂಟು. ಒಂದು ಬಾಯಿ ಉಂಟು ಅನ್ನುವ ಪರಿಚಯನೂ ಇಲ್ಲದೆ ಹೋಯ್ತಾನೆ. ಒಂದು ನೆನಪಿಟ್ಕೊಳ್ಬೇಕು, ಯಾವುದೇ ಒಂದು ವಸ್ತುವೇ ಆಗಲಿ ಯಾವ ಆರಂಭದಿಂದ ಮೊದಲು ಬರ್ತಾರೋ ಅದರಲ್ಲೇ ಅಂತ್ಯ ಆಗ್ತದೆ. ಅದಕ್ಕೆ ಒಂದು ಕಥೆ ಹೇಳ್ತಾನೆ ಕೇಳು. ಒಬ್ಬ ಕಣ್ಣಿನಿಂದ ಹಣ್ಣನ್ನು ನೋಡ್ದ, ಕಾಲಿನಿಂದ ಮರವನ್ನು ಏರ್ದ, ಕೈಯಿಂದ ಹಣ್ಣನ್ನು ಕಿತ್ತದ, ಬಾಯಿಯಿಂದ ಹಣ್ಣನ್ನು ತಿಂದ. ಹಣ್ಣು ಹೊಟ್ಟೆಗೆ ಹೋಯ್ತು. ಆ ಹಣ್ಣಿನ ಮರದ ಯಜಮಾನ ಬಂದು ಬೆನ್ನಿಗೆ ನಾಲ್ಕು ಬಿಟ್ಟ. ಆಗ ಬೆನ್ನು ಯಜಮಾನ ಹತ್ರ ಪ್ರಶ್ನೆ ಮಾಡ್ತದೆ, ನೋಡೋದು ನಾನಲ್ಲ, ಏರಿದ ಕಾಲು ನಾನಲ್ಲ, ಕಿತ್ತಿದ ಕೈ ನಾನಲ್ಲ, ತಿಂದ ಬಾಯಿ ನಾನಲ್ಲ, ಆದರೂ ಬೆನ್ನಾಗ ನನಗೆ ಯಾಕೆ ಹೊಡೆದಿ ಅಂತ. ಆಗ ಹೊಡೆದಲ್ಲಿ ಹೇಳಿದಂತೆ, ಹೊಡೆದದ್ದು ನಿನಗಾದ್ರು ನೀರು ಬಂದದ್ದಲ್ಲಿ ಸ್ವಲ್ಪ ನೋಡು ಅಂತ ಹೇಳಿದಂತೆ. ನೀರು ಬಂದದ್ದು ಕಣ್ಣಲ್ಲಿ. ಅಂದ್ರೆ ಮೊದಲು ಆರಂಭ ಮಾಡಿದ್ದು ಕಣ್ಣಲ್ವಾ? ಬೆನ್ನಿಗೆ ಹೊಡೆದು ನೀರು ಬರುವುದು ಕಣ್ಣಲ್ಲೇ, ನೆನ್ಪಿಟ್ಕೊಳ್ಬೇಕು. ಇಷ್ಟು ಜನ ಕಷ್ಟ ಆಯ್ತು ಅನ್ನೋದಾಗಿ ಈ ಮಾತು ನಿನಗೆ ಹೇಳ್ತಾ ಇದ್ದಾರೆ.
ಯಾವ ಕಾರ್ಯ ಮಾಡುವಾಗಲೂ ಆಲೋಚನೆ ಮಾಡಿ ಮಾಡಬೇಕು. ದಾನವರಾದ ನಮಗಿದ್ದ ಸಂಸ್ಕಾರ ಮಾನವರಾದ ನಿಮಗಿಂದ ಹೋಯ್ತಲ್ಲಪ್ಪ. ಇಲ್ಲ ಅಂತ ಅಲ್ಲ, ಹಸಿವೆ ಆಯ್ತು, ಕಾಣಲಿಲ್ಲ, ಕಿತ್ತು ತಿಂದಿದ್ದೇನೆ. ಈಗ ಅದರಿಂದ ಏನಾಯ್ತಪ್ಪ? ತಿಂದದ್ದು ನನ್ನ ಆಕ್ಷೇಪ ಅಲ್ಲ, ಅದ್ರ ಬಗ್ಗೆ ನಮ್ದು ವಾದವೂ ಇಲ್ಲ. ಯಾವತ್ತು ಹೇಳದೆ ಕೇಳದೆ ಯಾವ ಕೆಲಸವನ್ನು ಮಾಡಬಾರ್ದು, ಕೇಳಿ ಹೇಳಿ ಮಾಡಬೇಕು. ಅದಕ್ಕಾಗಿ ಮನೇಲಿ ಈಗ ಮನೆಯಲ್ಲಿ ಹಿಂಗೆ ಅಜ್ಜ ಎಲ್ಲ ಇರ್ಬೋದೇನು ಎಲ್ಲ ಹೇಳೋದು, ನಮ್ಮ ಆದಷ್ಟು ಒಳ್ಳೆ ಕೆಲಸ ಮಾಡ, ಒಳ್ಳೆ ಮಗ, ಆದಷ್ಟು ಒಳ್ಳೆ ಕೆಲಸ ಮಾಡ, ಒಳ್ಳೆ ಏನು ಅಜ್ಜನಿಗಂತ ಚಾಟು ನಿನಗೆ ಹೇಳಿ. ಆದರೂ ಅಜ್ಜ ಹೇಳುವುದು ಯಾಕೆ? ಅಷ್ಟು ದೇವತೆ ಅಂತ ಒಂದಿರ್ತದಂತೆ. ಎಲ್ಲಾದ್ರೂ ನೀವು ಒಳ್ಳೇದಾಗೋ ಹೇಳೋ ಹೊತ್ತಿಗೆ ಆ ಅಷ್ಟು ದೇವತೆ ಅಷ್ಟು ಅಂದ್ರೆ ಅದಕ್ಕೆ ಬಾಯಿ ಹಾಕಿಲ್ಲವರು ಒಳ್ಳೇದು ಸಾಯಿರಿ ಅಂತವ್ರು ಹೇಳುದು ಬಿಟ್ಟರೆ ಅವರು ಬಾಯಿ ಚಟಕ್ಕೆ ಹೇಳುವುದಲ್ಲ. ಒಳ್ಳೆ ಮಾತನ್ನ ಆಡಿದ್ರೆ ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದರೆ ಬದುಕುತ್ತೀವಿ, ಇಲ್ಲ ಕತ್ತಿ ಕೆಂಪಾಗುತ್ತದೆ. ಎಚ್ಚರ. ಪ್ರಶ್ನೆ ಮಾಡ್ತೀಯ, ಏನ್ ಮಾಡ್ತೀನಿ? ನೀನು ಸ್ವಭಾವ ಅರ್ಥ ಆಯ್ತು. ತಮ್ಮ ಸಗಣಿ ಬಿದ್ದು ಸೌತೆಕಾಯಿ ತಿನ್ನಬೇಡ ಅಂದ್ರೆ ಪಕ್ಕದಲ್ಲಿ ಕುತ್ಕೊಂಡು ಒತ್ತಿಸ್ಕೊಂಡೇ ತಿಂತೆ ಹೇಳುತ್ತೆ. ಮತ್ತೆ ಈ ಮಾತಲ್ಲ, ಬಾಯೆಲ್ಲ ಆಡಿದ್ದು ನನಗೆ ಅರ್ಥ ಆಗುದಿಲ್ಲಲ್ಲ. ನಡೆಯುವ ರಣಕೋಲಾಹಲದ ಮಧ್ಯದಲ್ಲಿ ನಾನು ನಿರ್ವಸ್ತ್ರನಾಗಿದ್ದೇನೆ. ನಿರ್ವಸ್ತ್ರ, ನಿಶಸ್ತ್ರ. ಈ ನಿರ್ವಸ್ತ್ರಕ್ಕೂ ನಿಶಸ್ತ್ರಕ್ಕೂ ಅರ್ಥ ಕಾಣುವುದಿಲ್ಲ ಇಲ್ಲಿವರೆಗೆ. ನಿಶಸ್ತ್ರನಾದವರ ಮೇಲೆ ಯುದ್ಧ ಮಾಡುವುದು ನಾಯಿಯೇ? ನ್ಯಾಯ ಅಲ್ಲ. ಹಾಗಾಗಿ ಒಂದು ಕೆಲಸ ಮಾಡಿ, ಎಲ್ಲರೂ ಮಾಡಿದಾಗ ನಾವು ಯುದ್ಧ ಮಾಡೋದು ಬಾರ. ನಿಮ್ಮೊಂದು ಹೊಸ ಯುದ್ಧ ಹೇಳ್ಕೊಡ್ತೇನೆ. ಏಕಮುಖ ಯುದ್ಧ. ಹೌದು. ಯಾವ ರೀತಿ? ಮೊದಲು ಹೊಡೆದು ತಿನ್ನೋದು, ಆಮೇಲೆ ತಿಂದು ಮೊದಲು ಹೊಡೆದು ತಿನ್ನೋದು, ಆಮೇಲೆ ತಿಂದು ಹೊಡೆಯೋದು. ಸರಿಯಿಲ್ಲ, ಮೊದಲು ನೀನೇನು ಹೊಡಿಬೇಕು, ನಾ ಸುಮ್ಮನೆ ಇರ್ಬೇಕು, ಆಮೇಲೆ ನೀವು ಸುಮ್ಮನೆ ಇರಬೇಕು, ನಾನು ಅದರಿಂದ ಯಾರಿಗೂ ಯಾವ ಅಪಾಯವೂ ಇಲ್ಲ, ಏನು ತೊಂದರೆ ಆಗುದಿಲ್ಲ. ಹಾಗೆ ಎಲ್ಲಿಂದ ಶುರು ಮಾಡುವ? ನೀನು ಹೊಡಿದ್ದೆ, ನಾನು ಹೊಡಿಲ್ಲ. ಕೆಲಸ ಮಾಡಿ, ನೀನೇ ನನಗೆ ಹೊಡಿ. ಹೌದಾ? ಹೌದು. ಯಾಕೆ? ನನ್ನ ಜೀವನದಲ್ಲ ಹೊಡೆದಕ್ಕಿಂತ ಜೀವನದ್ದೇ ಹೆಚ್ಚ. ಯಾಕೆ? ಲೋಕದಲ್ಲಿ ಹೊಡೆದವ ಪ್ರಧಾನ, ತಿನ್ನವ ಪ್ರಧಾನ ಅಲ್ಲ. ಲೋಕದಲ್ಲಿ ಕಾಣಿಸ್ಕೊಳ್ಳುವ ತಿಂದವ. ಹೌದಾ? 25 ಜನ ಸೇರಿ ಒಬ್ಬನಿಗೆ ಸರಿ ಹೊಡಿತಾರೆ. ಹೊಡೆದು ಅವರು ಹೋದ ತಕ್ಷಣ ಈ ತಿಂದವ ಎದ್ದು ನಿಂತು ಪಟ್ಟ ಹೋಗುವ ಹೋದವ್ರು ಹೇಳುದು ಯಾಕೆ ಮಗ ಅಂದ್ರೆ ಇವನೇ. ಅವ್ರು ಆ ರೀತಿ ಹೊಡೆದು ತಿಂದ್ಕೊಂಡು ಏನು ಹೋಗ್ತಾರೆ. ಹಾಗಿದ್ರೆ ಹೊಡೆದ ಪ್ರಧಾನ. ಹಾಗಾಗಿ ನೀನೇ ಹೊಡಿ, ನಾನು ತಿಂತೇನೆ. ಹೊಡಿ ಅಡ್ಡಿಲ್ಲ. ಇನ್ಮೇಲೆ ಈಗ ಒಂದು ಸಣ್ಣ ಭರವಸೆ ಭವಿಷ್ಯದ ಬಗ್ಗೆ ಮೂಡ್ತಾ ಉಂಟು. ಹೌದಾ? ನಿನಗೆ ತಯಾರಾಗುವ ಲಕ್ಷಣ ಉಂಟು. ಯಾಕೆಂದ್ರೆ ನಾ ಹೇಳಿದ ಮಾತು ಕೇಳಿದೆಯಲ್ಲ, ಹೊಡೆದ ತಕ್ಷಣ ಹೊಡೆದಿಯಲ್ಲ, ಹೇಳಿದ ಮಾತು ಕೇಳೋ ಗುಣ ಉಂಟು. ನಾನು ಇಲ್ಲೇ ಹೇಳ್ತಿಲ್ಲ ಅಂದ್ರೆ ನಾನು ಇಲ್ಲಿವರೆಗೆ ಹೊಡೆದಕ್ಕಿಂತ ತಿಂದದ್ದೇ. ಅದರಲ್ಲೂ ನೀನು ಅಲ್ಲಿಂದ ಹಿರಿಯ ನೋಡು, ಹಿರಿಯರ ಮಂದಿ ಬೆಲೆ ಕೊಟ್ಟೆ ಹೋಗ್ತಿದ್ದಾನೆ. ಯಾರು ಕೊಡ್ತೇನೆ. ಹೌದಾ? ಬಾಯಲ್ಲಾದ್ರೆ ಅರ್ಥ ಆಗುದಿಲ್ಲ.
ಮೇಲೆ ಕಚ್ಚೋದು ಇದೇ ಕಚ್ಚೋದು ನಾಯಿನೂ ಬಂದಿಲ್ಲಪ್ಪ. ಇದಿಷ್ಟಕ್ಕೆ ಬಿಡ್ತೇನೆ ಅಂತ ತಿಳ್ಕೊಳ್ಬೇಡ. ಏನ್ ಮಾಡ್ತೀಯ? ಹ, ನಾನು ಸೋತಿದ್ದೇನಾ? ನಾನು ಬಿದ್ದದ್ದ? ನೀನು ಗೆದ್ದದ್ದ? ಅಲ್ಲ, ನಾನು ಬಿದ್ದದ್ದ ಕಾರಣ ಗೆದ್ದವ, ನೆನಪಿಟ್ಟು. ನಾ ಬೀಳದೆ ಅವಾಗ ಗೆಲ್ಲುವುದಿಲ್ಲ. ಈ ವಿಷಯವನ್ನು ನಮ್ಮ ಒಡೆಯನಲ್ಲಿ ಹೇಳಿ ಇದಕ್ಕೊಂದು ಪ್ರತೀಕಾರವನ್ನು ಮಾಡದೆ ಹೋದ್ರೆ ನಿನ್ನಪ್ಪನ ಮಗ ನಾನಲ್ಲ. ಯಾವ ಕಾಲದಲ್ಲೂ ನೀನಾಗುವುದಿಲ್ಲ. ಈ ಜನ್ಮ ಅಲ್ಲ, ಮುಂದಿನ ಜನ್ಮವೂ ತಪ್ಪಾಯ್ತು ಹೇಳೋದು. ಸರಿ ಮಾಡಿ ಸರಿ ಮಾಡಿ. ಇದನ್ನ ಒಡೆಯರಲ್ಲಿ ಹೇಳಿ ನಿನಗೊಂದು ವ್ಯವಸ್ಥೆ ಮಾಡಿದೆ ಹೋದ್ರೆ ನನ್ನಪ್ಪನ ಮಗ ನೀನಲ್ಲ. ಆಗ ನೀವು ಬ್ಯಾಡ. ಸರಿಯಾಗಿಲ್ಲ. ಒಡೆಯರನ್ನ ಕಂಡು ನಿನ್ನ ಪರಿಸ್ಥಿತಿಯನ್ನು ನೆಲಕ್ಕಾಗದೆ